ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಬಳೋಟಗಿ ಗ್ರಾಮಕ್ಕೆ ಹೊತ್ತಿಕೊಂಡು ಲೀಸ್ ತೆಗೆದುಕೊಂಡಿರುವಂತಹ ಬನಶಂಕರಿ ಮಿನರಲ್ ಬಾದಾಮಿಯವರು ಉಸುಕಿನ ಟಿಪ್ಪರ್ಗಳು ರಾತ್ರಿ ಹೊತ್ತು ಅಕ್ರಮ ಸಂಚಾರ ಮಾಡ್ತಾ ಇವೆ. ಇಲ್ಲಿ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೋರಿ ಉಸುಕು ತುಂಬುತ್ತಿದ್ದಾರೆ. ಈ ವಾಹನಗಳ ವೇಗದ ಓಡಾಟದ ಧೂಳಿನಿಂದ ಬಾಳುಟಗಿ, ಶಿರಗುಂಪಿ, ಜಾಲಿಹಾಳ, ಮುದ್ದೇನೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಬೇಸತ್ತು ಹೋಗಿದ್ದಾರೆ. ವಾಯಾ ಗೋತಗಿಗೆ ಹೋಗೋ ರಸ್ತೆಯು ತೀರಾ ಹೆಚ್ಚುವರಿ ಬರದಿಂದ ತುಂಬಿದ ಟಿಪ್ಪರ್ಗಳ ಓಡಾಟದಿಂದ ಕಿತ್ತು ಹೋಗಿ ಸಂಪೂರ್ಣವಾಗಿ ಹದಗೆಟ್ಟಿದೆ. ಈ ಕುರಿತು ಸಾರ್ವಜನಿಕರು ಪರೋಕ್ಷವಾಗಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಕೊಪ್ಪಳದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಇವರಿಗೆ ರಾತ್ರಿ ಅಕ್ರಮವಾಗಿ ಓಡಾಡಲು ಪರ್ಮಿಷನ್ ಕೊಟ್ರಾ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ಗ್ರಾಮೀಣ ಭಾಗದಲ್ಲಿ ಹಾಳಾಗಿರುವ ಈ ರಸ್ತೆಗಳು ಇನ್ಯಾವಾಗ ದುರಸ್ತಿಗೊಳ್ಳುತ್ತೋ ಗೊತ್ತಿಲ್ಲ. ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿರುವ ಬನಶಂಕರಿ ಮಿನರಲ್ ಬಾದಾಮಿಯವರ ಮೇಲೆ ಸಂಬಂಧಪಟ್ಟ ಇಲಾಖೆಗಳು ಯಾವ ರೀತಿ ಕ್ರಮ ಜರುಗಿಸುತ್ತೋ ಕಾದ್ ನೋಡಬೇಕಾಗಿದೆ. ವೀಕ್ಷಕರೇ, ನಾವು ಇವಾಗ ಇರ್ತಕ್ಕಂಥದ್ದು ಬಳೋಟಗಿ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಜಾಗದಲ್ಲಿ ಇಲ್ಲಿ ಲೀಸ್ ತೊಗೊಂಡ್ಬಿಟ್ಟು ಏನು ಮರಳು ಸಾಗಾಣಿಕೆಯನ್ನು ಮಾಡ್ತಾ ಇದ್ದಾರಲ್ಲ, ಇದನ್ನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ರಾತ್ರಿ ಲೀಸ್ ಕೊಟ್ಟರು ಅಥವಾ ಹಗಲು ಲೀಸ್ ಕೊಟ್ಟರು, ಟಿಪ್ಪರ್ ಓಡಾಡಲಿಕ್ಕೆ ಅವಕಾಶ ಯಾವ ರೀತಿಯಾಗಿ ಮಾಡಿಕೊಟ್ರು ಅಂತಕ್ಕಂಥದ್ದು ಒಂದು ಕುತೂಹಲಕರವಾಗಿರ್ತಕ್ಕಂಥ ಸುದ್ದಿ ಸಾರ್ವಜನಿಕರ ಮೂಲಕ ನಮಗೆ ಕೇಳಿ ಬಂದಿರತಕ್ಕಂಥದ್ದು. ಇನ್ನೊಂದು, ಹಗಲು ಹೊತ್ತಿನಲ್ಲಿ ಓವರ್ಲೋಡ್ ಆಗಿಬಿಟ್ಟು ವಾಹನಗಳು ಚಲಾಯಿಸ್ತಾ ಇದ್ದಾವೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸಾರ್ವಜನಿಕರು ಆರೋಪ ಮಾಡಿರ್ತಕ್ಕಂಥದ್ದು. ಮೇಲಾಗಿ ನೀವು ಇನ್ನೊಂದು ನೋಡ್ಬೋದು, ಇಲ್ಲಿ ವಾಹನಗಳ ಓಡಾಡಿ ಏನು ರಸ್ತೆಗಳೇನಿದಾವಲ್ಲ, ವಾಹನಗಳ ಭಾರದ ಓಡಾಟಕ್ಕೆ ಹದಗೆಟ್ಟಿರ್ತಕ್ಕಂಥದ್ದು. ಅದು ಕಾಮಗಾರಿ ಆಗಬೇಕಾದ್ರೆ ತುಂಬಾ ದಿನ ತಗೊಂಡು ಈ ಹಿಂದೆ ನೋಡ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಬಂದೋಬಸ್ತ್ ಇಲ್ಲ. ಇಲ್ಲಿ ಏನು ನಿಯಮಗಳದಾವಲ್ಲ ಅವು ಎಲ್ಲವುಗಳನ್ನು ಗಾಳಿಗೆ ತೂರಿ ಇದನ್ನು ಮಾಡ್ತಕ್ಕಂಥದ್ದು ಮತ್ತು ಸಾರ್ವಜನಿಕರಿಗೆ ವಾಹನಗಳ ಓಡಾಟದ ಒಂದು ವೇಗಕ್ಕೆ ಅಲ್ಲಿ ಧೂಳು ಬರ್ತಕ್ಕಂಥದ್ದು, ಇದು ಕಾಯಿಲೆಗಳಿಗೂ ಕೂಡ ಅವಕಾಶ ಮಾಡಿಕೊಡ್ತಕ್ಕಂಥದ್ದಾಗಿ ಸಾರ್ವಜನಿಕರ ಆರೋಪ ಮಾಡ್ತಾ ಇದ್ದಾರೆ. ಮೇಲಾಗಿ ಇಲ್ಲಿ ರಾತ್ರಿ ಕೊಟ್ಟಿದ್ದಾರೋ ಹಗಲಿ ಕೊಟ್ಟಿದ್ದಾರೋ ಪರ್ಮಿಷನ್ ಅಂತಕ್ಕಂಥದ್ದು ಎಲ್ಲರಿಗೂ ಕುತೂಹಲಕರವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು.